program sponsored by Diago Finance. ಈಗ ನೀವು ಹೇಳಿದ್ರಿ ಖರ್ಚುಗಳ ಬಗ್ಗೆ. ಖರ್ಚುಗಳ ಬಗ್ಗೆ ನೀವೇನಾದರೂ ನೋಡಿದ್ರೆ ನೋಡಿ ಸರ್, ನಾನು ಇಲ್ಲೊಂದು ಚಾರ್ಟ್ ಥರ ಇಟ್ಕೊಂಡಿದ್ದೀನಿ. ನಾವೊಂದು 10 ಲಕ್ಷದ ಕಾರ್ ತೊಗೊಂಡ್ರೆ ಬಡ್ಡಿ 10% ಇಟ್ಕೊಂಡ್ರೆ 1 ಲಕ್ಷ ಆಯ್ತು ಸರ್ ವರ್ಷಕ್ಕೆ. ಸರ್ವಿಸ್ 1 ವರ್ಷಕ್ಕೆ 10,000, ಚಕ್ರ 5 ವರ್ಷಕ್ಕೆ ಒಂದು ಸಲ ಬದಲಾವಣೆ ಮಾಡಿದರೆ ವರ್ಷಕ್ಕೆ 4,000, ಇನ್ಶೂರೆನ್ಸು ವರ್ಷಕ್ಕೆ 20,000. ಇವಾಗ ಕಾರ್ ಬೆಲೆ 10 ಲಕ್ಷ ಮಾರಿದರೆ 2 ಲಕ್ಷ 10 ವರ್ಷ ಆದಮೇಲೆ, ಸೊ 80,000 ವರ್ಷಕ್ಕೆ ಕಾರ್ಗೆ ಖರ್ಚು. 2,14,000 ಒಂದು ಕಾರಿಗೆ ಖರ್ಚಾಗುತ್ತೆ ಸರ್ ವರ್ಷಕ್ಕೆ, 10 ಲಕ್ಷದ್ದು. ಅದ್ರ ಮೇಲೆ ನೀವು 500 ಕಿಲೋಮೀಟರ್ ಓಡಿಸ್ತೀರಾ ತಿಂಗಳಿಗೆ ಅಂದರೆ 6,000 ಅಂತ ಇಟ್ಕೊಳ್ಳಿ, 60,000 ಪೆಟ್ರೋಲು. ಟೋಟಲ್ ಖರ್ಚು 2,74,000. 55 ರೂಪಾಯಿ ಆಗುತ್ತೆ ಸರ್ ಒಂದು ಕಿಲೋಮೀಟರ್ಗೆ. ಲೆಕ್ಕ ಹಾಕಿದರೆ ಜನ ಲೆಕ್ಕ ಹಾಕಲ್ಲ, ಬರೀ ಪೆಟ್ರೋಲ್ ಅಷ್ಟೇ ಖರ್ಚು ಅಂದ್ಕೊಳ್ತಾರೆ. ಅದೇ ನೀವು 500 ಕಿಲೋಮೀಟರ್ ಓಡಿಸೋದ್ರ ಬದಲು 1000 ಕಿಲೋಮೀಟರ್ ಓಡಿಸಿದ್ರೆ ಆವ್ರೇಜ್ ಕಾಸ್ಟು 35 ರೂಪಾಯಿ ಬರುತ್ತೆ. ಜಾಸ್ತಿ ಓಡಿಸಿದ್ರೆ ಆವ್ರೇಜ್ ಕಾಸ್ಟ್ ಕಮ್ಮಿ ಆಗುತ್ತೆ. ಯಾಕಂತ ಹೇಳಿದರೆ ಫಿಕ್ಸಡ್ ಕಾಸ್ಟ್ ಜಾಸ್ತಿ. ಇನ್ನು 30 ಲಕ್ಷದ್ದು ನಾನು ಮಾಡಿದ್ದೀನಿ, ಅದು 131 ರೂಪಾಯಿ ಬರುತ್ತೆ ಸರ್ ಒಂದು ಕಿಲೋಮೀಟ್ರಿಗೆ ಊರೊಳಗೆ ಓಡಿಸಿದ್ರೆ. ಆಮೇಲೆ 1000 ಓಡಿಸಿದ್ರೆ ತಿಂಗಳಿಗೆ 71 ಕಿಲೋಮೀಟರ್ ಬರುತ್ತೆ. ಇದರಲ್ಲಿ ನಾನು ಕಾರ್ ಕ್ಲೀನಿಂಗ್ ಹಾಕ್ಕೊಂಡಿಲ್ಲ, ಕಾರ್ ಪಾರ್ಕಿಂಗ್ ಹಾಕ್ಕೊಂಡಿಲ್ಲ, ಆಮೇಲೆ ಈ ಟೋಲ್ಗಳಿರುತ್ತಲ್ಲ ಅದನ್ನು ಹಾಕ್ಕೊಂಡಿಲ್ಲ. ಅವು 3 ಬಿಟ್ಟು ಇಷ್ಟು ಖರ್ಚಾಗತ್ತೆ. ಅದ್ರ ಬದಲು ಸುಖವಾಗಿ ನೋಡಿ, ನಾನು ರಾಜಾಜಿನಗರದಿಂದ RR ನಗರ ತನಕ ಆಟೋನಲ್ಲಿ ಬಂದೆ, 220 ರೂಪಾಯಿ ಆಯಿತು. 220 ರೂಪಾಯಿ ಕೊಟ್ಟರೆ ಖಂಡಿತವಾಗ್ಲೂ ಸುಖವಾಗಿರ್ಬೋದು, ರಾಜಂತರ ಬರ್ಬೋದು. ಅದರಿಂದನೇ ಓಲಾ ಊಬರು ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಸರ್. ಎಲ್ಲರೂ ಅದರಲ್ಲೇ ಬರ್ತಾರೆ. ಇನ್ನೊಂದು ವಿಷಯ, ನಾವು ಕಾರ್ ತೊಗೊಂಡ್ರೆ ಭದ್ರತೆ ಇರುತ್ತೆ, ಸುಖ ಇರುತ್ತೆ, ಒಪ್ಕೊಳ್ತೀನಿ ನಾನು. ಹಾಗಂತೇಳಿ ಹೊಟ್ಟೆ ಬಟ್ಟೆ ಕಟ್ಟಿ ಪ್ರವಾಸನೇ ಹೋಗದೆ ಎಜುಕೇಷನ್ ಕೊಡಿಸ್ದೆ ಕಾರ್ ಯಾರೂ ತೊಗೊಬಾರ್ದು ಸರ್. ಅದು ಲಕ್ಸುರಿನೇ ಇವತ್ತಿಗೂ ಇಂಡಿಯಾಗೆ. ಇದ್ರ ಜೊತೆಗೆ ನಮ್ಮ ಫ್ರೆಂಡ್ ಒಬ್ಬರು ಒಂದು ಒಳ್ಳೆ ಕಾರ್ ತೊಗೊಂಬಿಟ್ರು ಸರ್. ಈ ಮಧ್ಯಮ ವರ್ಗದವರು ನಮ್ಮಂಥವರು ಒಳ್ಳೆ ಕಾರ್ ತೊಗೊಂಬಿಟ್ರೆ ಏನಾಗುತ್ತೆ ಅಂತ. BMW ಕಾರು, ನರೇಶ್ ಅಂತ ಅವ್ರ ಹೆಸರು, ಇನ್ಫೋಸಿಸ್ನಲ್ಲಿ. ಅವರು ತುಂಬ ಬುದ್ಧಿವಂತರು, ಚೆನ್ನಾಗಿ ಮೊದಲಿಂದ ಕೆಲಸ ಮಾಡ್ಕೊಂಡು ಒಳ್ಳೆ ಹೆಸರು ತೊಗೊಂಡಿದ್ದಾರೆ. ಆ ನರೇಶ್ ಅವರು ಕಾರನ್ನು ತೊಗೊಂಬಿಟ್ರು. ಕಾರನ್ನು ತೊಗೊಂಡು ಅದನ್ನು ಸರ್ವೀಸಿಂಗ್ ಕೊಡೋಕ್ಕೆ ಹೋದರು ಸರ್. ಹೋದರೆ ಅವನು ಹೇಳಿದಂತೆ, ಸರ್ 40 ಕಾರಲ್ಲಿ 39 ಡ್ರೈವರ್ ತಂದು ನಿಲ್ಸಿಯಾನ ಸರ್, ನೀವು ಒಬ್ಬರೇ ಓನರ್ ಬಂದಿರೋದು ಸರ್ ಅನ್ನತ್ತೆ. ಆಯಿತಾ. ಆಮೇಲೆ ಎರಡನೇದು, ಸರ್ ಪಾರ್ಟ್ಗಳು ಎಷ್ಟೆಷ್ಟು ಅಂತ ಕೇಳ್ತಿರಲ್ಲ ಸರ್, ಯಾರೂ ಕೇಳಲ್ಲ ಸರ್. BMWಗೆ ಎಷ್ಟಾಯಿತು ಅಂತಾರೆ, ಒಂದು ಚೆಕ್ ಕಳಿಸ್ಬಿಡ್ತಾರೆ, ಅದು ಡ್ರೈವರ್ ತಂದು ಕೊಡ್ತಾನೆ. ಈ ಥರ ಇರುತ್ತೆ ಸರ್, ನೀವೇನು ಸರ್ ಕೇಳ್ತಾ ಇದ್ದೀರಾ ಅಂತ. ಅದಕ್ಕೆ ಅವ್ರು ಹೇಳಿದರು, ನಮ್ಮ ಮನೋಸ್ಥಿತಿ ಮೊದಲನೇದು. ತುಂಬ ದೊಡ್ಡ ಕಾರ್ ತೊಗೊಂಡ್ರೆ, ನನ್ನ ಹತ್ರ ದುಡ್ಡಿದ್ರೂ ಮನೋಸ್ಥಿತಿ ಬಹಳ ಮುಖ್ಯ. ಕರೆಕ್ಟ್. ಆದರೆ BMW ತುಂಬ ಚೆನ್ನಾಗಿರುತ್ತೆ. ಯಾಕಂತೇಳಿದರೆ ಅವನು ನಮಗೆ ತೋರ್ಸೋಕ್ಕೆ ಅಂತ 250 ಕಿಲೋಮೀಟ್ರ್ ಹೊಟ್ಟೋದ. 250 ಕಿಲೋಮೀಟ್ರ್ ಸ್ಪೀಡ್ನಲ್ಲಿ ಹೋದ್ರೂ ಅಲ್ಲಾಡಲಿಲ್ಲ ಗಾಡಿ. ನಿಲ್ಲಿಸು ಅಂದ ತಕ್ಷಣ ಟಕ್ ಅಂತ ನಿಲ್ಲಿಸ್ದ, ಏನೂ ತೊಂದರೆ ಆಗಲಿಲ್ಲ. ಅದರಿಂದ ಆ ರೀತಿ ಚೆನ್ನಾಗಿದೆ. ಎರಡನೇದು, ಟೈರ್ ಕೆಡ್ತಾ ಇದೆ, ಬ್ರೇಕ್ ಲೈನಿಂಗ್ ಹೋಗ್ತಾ ಇದೆ ಅಂತ ಕಾರೇ ನಮಗೆ ತಿಳಿಸುತ್ತೆ, ವಾರ್ನಿಂಗ್ಸ್ ಕೊಡುತ್ತೆ. ಅದರಿಂದ ಅದು ನೋಡ್ಕೊಳತ್ತೆ. ನನಗೆ ಹೆಚ್ಚಿನ ವಿಷಯ ಗೊತ್ತಾಗಬೇಕಾಗಿಲ್ಲ. ಆ ರೀತಿನಲ್ಲೂ ಅದು ಒಳ್ಳೆಯದು. ಓಡ್ಸೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಆದರೆ ಖರ್ಚು ಜಾಸ್ತಿ. ಮಾನಸಿಕವಾಗಿ ನಾವು ರೆಡಿಯಾಗಿದ್ದರೆ ಮಾತ್ರ ತೊಗೊಬೇಕಿಲ್ದಾದ್ರು ತೊಗೊಬಾರ್ದು. ನಾ ಕೊಟ್ಬಿಟ್ಟು ಬೇರೆ ಕಾರ್ ತೊಗೊಂಬಿಟ್ಟೆ ಅಂತ ಹೇಳಿದರು ಅವರು. ಸರ್ ಜರ್ಮನ್ ಕಾರ್ಸ್ ಚೆನ್ನಾಗಿರುತ್ತೆ, ಅದನ್ನು ಬಿಟ್ಟರೆ ನಮ್ಮ ಇಂಡಿಯನ್ ಕಾರ್ಸು, ಅದನ್ನು ಬಿಟ್ಟರೆ ಕೊರಿಯನ್ ಕಾರ್ಸು, ಈ ಥರ ಹೇಳ್ತಾರೆ. ಯಾರು ಏನೇ ಹೇಳಲಿ ಸರ್, ನಾವೆಲ್ಲ ಭಾರತೀಯರು. ಭಾರತದ್ದೇ ಯಾವ್ಯಾವ ಕಾರ್ ಇದೆ ತೊಗೊಬೇಕು. ಸಣ್ಣ ಪೇಸ್ಟು ಗೀಸ್ಟು ಎಲ್ಲ ಇಂಡಿಯನ್ದು ತೊಗೊಂಬಿಟ್ಟು ಕಾರ್ ತೊಗೊಬೇಕಾದ್ರೆ ಕಾಸ್ಟ್ಲಿ ವಿಷಯಾರ ನಾವು ಫಾರಿನ್ದು ತೊಗೊಂಬಿಟ್ರೆ ಏನು ಸರ್ ಉಪಯೋಗ. ಅದರಿಂದ ಭಾರತದ್ದೇ ಕಾರ್ಗಳನ್ನು ತೊಗೊಬೋದು. ಇವತ್ತಿಗೂ ಮಾರುತಿನೇ ಮ್ಯಾಕ್ಸಿಮಮ್ ಸೇಲ್ ಆಗೋದು ಇಂಡಿಯಾನಲ್ಲಿ. ಎಲ್ಲ ನೀವು ಟೋಟಲ್ ಮಾಡಿದರೆ ತುಂಬ ಜಾಸ್ತಿ. ಆ ಥರ ನಾವು ತೊಗೊಳೋದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ.
ಸರ್, ಈಗ ತಾವು 50ಕ್ಕೂ ಹೆಚ್ಚು ದೇಶಗಳನ್ನ ಸುತ್ತಾಡಿದ್ದೀರಾ. ಸೊ ಅಲ್ಲಿ ನೀವು ಕಾರನ್ನ ಡ್ರೈವ್ ಮಾಡಿದ್ದೀರಾ. ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಮ್ಮ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀರಾ ಅಂತ ನಮ್ಮ ವೀಕ್ಷಕರಿಗೆ? ಸರ್, ಅಲ್ಲಿ ಕೆಲವು ಕಡೆ ಎಡಗಡೆಯಿಂದ ಹೋಗಬೇಕು, ನಮಗೆ ರೂಢಿ. ಕೆಲವು ಬಲಗಡೆಯಿಂದ ಹೋಗಬೇಕು, ಅದು ಬಹಳ ಕಷ್ಟ. ನಾವೇನಾದರೂ ನಮ್ಮ ರೂಢಿ ಪ್ರಕಾರನೇ ಹೋಗ್ಬಿಟ್ರೆ ಆಕ್ಸಿಡೆಂಟ್ಗಳಾಗ್ಬಿಡುತ್ತೆ, ಅದೊಂದು ಹುಷಾರಾಗಿರಬೇಕು. ಕೆಲವು ಕಡೆ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಇಂಡಿಯಾದ ಇದ್ದರೆ ಪರ್ಮಿಟ್ ಮಾಡ್ತಾರೆ, ಅಲ್ಲೆಲ್ಲ ಹೋಗ್ಬೋದು. ಆಮೇಲೆ ಈ ಗೋವಾನಲ್ಲಿ ನಮ್ಮಲ್ಲಿ ಕಾರ್ ನಾವು ಬಾಡಿಗೆಗೆ ತೊಗೊಳ್ತೀವಲ್ಲ, ಇವಾಗ ಎಲ್ಲ ಕಡೆ ಬಂದಿದೆ ಇವಾಗ. ಆದರೆ ಜಾಸ್ತಿ ಗೋವಾನಲ್ಲಿ ಮೊದಲು ಹೋಗ್ತಿದ್ವಿ ನಾವು. ಅದೇ ಥರ ಎಲ್ಲ ದೇಶದಲ್ಲೂ ನಾವು ಕಾರ್ನ ಬಾಡಿಗೆಗೆ ತೊಗೊಬೋದು, ಅದರಿಂದ ಓಡಿಸ್ಬೋದು. ಇವಾಗ ನೋಡಿ ಸರ್, ನಮ್ಮ ದೇಶದಲ್ಲಿ ನಾವು ಯಾವತ್ತೂ BMW ಓಡಿಸಿಲ್ಲ, ದೊಡ್ಡ ದೊಡ್ಡ ಕಾರ್ ಓಡಿಸಿಲ್ಲ. ನಮ್ಮಲ್ಲಿ ಚೆನ್ನಾಗಿ ದುಡ್ಡಿರೋರು ಯಾರು ಫಾರಿನ್ಗೆ ಹೋಗ್ತಾರೆ, ನಾನಲ್ಲ, ಚೆನ್ನಾಗಿ ದುಡ್ಡಿರೋರು ಒಳ್ಳೊಳ್ಳೆ ಕಾರ್ ತೊಗೊಂಡು ಓಡಾಡಿಸಿ ಸಂತೋಷ ಪಡ್ತಾರೆ, ನಂಬರ್ 1. ಎರಡನೇದು, ನೀವು ಅಮೇರಿಕಾ ಚಿತ್ರ ನೋಡಿರ್ಬೋದು. ಕಾರ್ ಎಲ್ಲಿ ನೋಡಿದ್ರು ಕಾರ್ ಅಲ್ವಾ? 980 ಕಾರ್ ಇದೆ 1000ಕ್ಕೆ ಅಂತ ಹೇಳಿದೆ ಅಮೇರಿಕಾನಲ್ಲಿ. ಅಲ್ಲೇನು ಮಾಡ್ತಾರೆ, ಹೆಂಗಸರಿಗೆ ಬ್ಯಾಲೆನ್ಸ್ ಸುಖ ಅಂಥೇಳಿ ದೊಡ್ಡ ಕಾರ್ ಹೆಂಗಸರಿಗೆ ಕೊಡಿಸ್ತಾರೆ. SUVಗಳು, ದೊಡ್ಡ ಕಾರು ಹೆಂಗಸರು ಓಡಿಸ್ತಾರೆ. ಅವ್ರು ಚೆನ್ನಾಗಿ ಓಡಿಸಲ್ಲ ಅಂತಲ್ಲ, ತುಂಬ ಚೆನ್ನಾಗಿ ಓಡಿಸ್ತಾರೆ. ಬಟ್ ಆದ್ರೂ ದೊಡ್ಡ ಕಾರುಗಳೇ ಹೆಚ್ಚು ಹೆಂಗಸರು ಉಪಯೋಗಿಸ್ತಾರೆ. ಆ ಥರ ನೋಡಿದ್ದೀನಿ. ಇನ್ನು ನಾನು ನ್ಯೂಜಿಲ್ಯಾಂಡ್ನಲ್ಲಿ ಒಂದು ಸಲ ತೊಗೊಂಡೆ ಸರ್. ನಾನು ನ್ಯೂಜಿಲ್ಯಾಂಡ್ನಲ್ಲಿ ವೆಲ್ಲಿಂಗ್ಟನ್ನಿಂದ ಪಿಕ್ಟನ್ ಅಂತ ಸೌತ್ ಐಲ್ಯಾಂಡ್, ಇದು ನಾರ್ತ್ ಐಲ್ಯಾಂಡು, ಅದು ಸೌತ್ ಐಲ್ಯಾಂಡು. ಅಲ್ಲಿಗೆ ಹೋದ್ವಿ, ಹಡಗ್ನಲ್ಲಿ ಹೋದ್ವಿ. ಹೊರಗಡೆ ಬಂದರೆ ಕಾರುಗಳು ಒಂದೊಂದೇ ಹೊರಗಡೆ ಬಂತು ಸರ್. ಅಲ್ಲಿ ಸಾಮಾನುಗಳು ಅಂತ ಏನೂ ಹಾಕಿರಲಿಲ್ಲ, ಎಲ್ಲ ಕಾರ್ಗಳೇ. ಈ ಸಾವುಕಾರುಗಳು ಅಲ್ಲಿಗೆ ಬಂದು ಪಿಕ್ಟನ್ನೆಲ್ಲ ನೋಡೋಕ್ಕೆ ಕಾರ್ಗಳನ್ನು ತಂದುಬಿಟ್ಟಿರ್ತಾರೆ. ಅವ್ರು ಹೊರಗಡೆ ಬರ್ತಾರೆ, ಕಾರುಗಳು ಹೊರಗಡೆ ಬರುತ್ತೆ. ಆ ಕಾರ್ನೆಲ್ಲ ಎಲ್ಲ ಕಡೆ ನೋಡ್ತಾರೆ, ತಿರುಗಿ ಸಾಯಂಕಾಲ ಆ ಕಾರನ್ನು ಒಳಗಡೆ ಇಡ್ತಾರೆ, ವಾಪಸ್ ಬರ್ತಾರೆ. ಫ್ಯಾಂಟಾಸ್ಟಿಕ್. ನಾವಲ್ಲಿ ಕಾರು ಬಾಡಿಗೆಗೆ ತೊಗೊಂಡ್ವಿ. ಬಾಡಿಗೆಗೆ ತೊಗೊಂಡ್ರೆ ತುಂಬ ಸುಲಭ. ನಮ್ಮ ಇಂಡಿಯನ್ ಲೈಸೆನ್ಸ್ ಕೊಟ್ವಿ, ನಮ್ಮ ಅಡ್ರೆಸ್ ಕೊಟ್ವಿ, ಯಾವ ಹೋಟೆಲ್ನಲ್ಲಿ ಇದ್ವಿ ಅಂತ ಅವ್ರು ನಮಗೆ ಕೊಟ್ಟರು ಕಾರ್ನಲ್ಲಿ ನಾವು ಹೋಗ್ತಾ ಇದ್ದೀವಿ. ನಮ್ಮ ಹಿಂದೆ ಸುಮಾರು ಕಾರುಗಳಿದೆ, ನಮಗೆ ಗೊತ್ತೇ ಆಗಿಲ್ಲ. ಯಾರೂ ಹಾರ್ನೇ ಹೊಡಿಯಲ್ಲ ಸರ್. ನನ್ನ ಹಿಂದೆ 10 ಕಾರ್ ಇತ್ತು. ನನ್ನ ಹತ್ರ ಇಲ್ಲಿ ಆಮಿನಿ ಇತ್ತು, ಫಸ್ಟ್ ಕಾರ್ ತೊಗೊಂಡಿದ್ದು ನಾನು, ಸೆಕೆಂಡ್ ಹ್ಯಾಂಡ್ ಆಮಿನಿ. ಅದರಿಂದ ನಾನು 70 ಮೇಲೆ ಹೋಗ್ತಾನೇ ಇರಲಿಲ್ಲ. ಅಲ್ಲಿ ಹಿಂದೆಡೆ ಎಲ್ಲರೂ 100ರಲ್ಲಿ ಹೋಗ್ತಾರೆ. ಪಾಪ ನನ್ನ ಹಿಂದೆನೇ ನಿಂತಿದ್ದಾರೆ, ಅವರೇನು ಹಾರ್ನ್ ಹಾಕ್ಲೇ ಇಲ್ಲ. ಆಮೇಲೆ ಯೋಗಿತಾ ಅಂತ ನನ್ನ ಜೊತೆ ಇದ್ಲು, ಇವಾಗ ಜರ್ಮನಿನಲ್ಲಿದ್ದಾಳೆ. ಅವಳು ಹಿಂದೆ ನೋಡ್ಬಿಟ್ಟು, ಸರ್ ಎಲ್ಲ ನಿಮ್ಮ ಹಿಂದೆ ಇದ್ದಾರೆ ಸರ್ ಅಂತಂದು. ನಾನು ಪಕ್ಕಕ್ಕೆ ನಿಲ್ಲಿಸ್ಕೊಂಡೆ. 10 ಕಾರ್ ನಮ್ಮ ಮುಂದೆ ಹೋಯ್ತು. ಹೋಗೋವಾಗ ಹಿಂಗೆ ಅಂದ್ಬಿಟ್ಟು ಹೋದ್ರು, ಥ್ಯಾಂಕ್ಸ್ ಹೇಳ್ದಂಗೆ. ನೋಡಿ ಎಂಥ ಜನ. ನಮ್ಮಲ್ಲಿ ಆ ಥರ ಮಾಡಿದ್ರೆ ಮುಂದೆನೇ ಹೋಗೋಕ್ಕಾಗಲ್ಲ, ಈ ಸಿಗ್ನಲ್ ಹಾರ್ನ್ ಹಾಕ್ತಾನೇ ಇರ್ತಾರೆ. ಆಮೇಲೆ ನಾನು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಂದು ವಿಶೇಷ ಏನಂದರೆ, ಒಂದು ಬಸ್ ಕೆಟ್ಟೋಯ್ತು ಸರ್. ಅದ್ರ ಹಿಂದೆ 4-5 ಗಾಡಿಗಳು ನಿಂತ್ಕೊಂಡ್ಬಿಟ್ಟಿದ್ವು. ಹಿಂಗಿಂದ ಹೋಗೋಕ್ಕಾಗಲ್ವಾ ಸರ್? ಹೋಗಲ್ಲ. ಅವರು ರೂಲ್ ಏನೋ, ಇಲ್ಲಿರಬೇಕು, ಅತ್ಲ ಕಡೆ ಹೋಗಬಾರ್ದು. ಅತ್ಲ ಕಡೆಯಿಂದ ಗಾಡಿ ಹೋಗ್ತಾನೇ ಇದೆ, ಇಲ್ಲಿಂದ ಹಿಂಗೆ ಹೋಗಲೇ ಇಲ್ಲ ಯಾರೂ. ತಕ್ಷಣವೇ ಸರಿ ಮಾಡಿಕೊಂಡ್ರು, ಆ ಗಾಡಿನ ಎಳ್ಕೊಂಡೋದ್ರು, ಬೇರೆಯವರೆಲ್ಲ ಹೋದರು. ಈ ರೀತಿ ಅಷ್ಟೊಂದು ಡಿಸಿಪ್ಲಿನು. ಆಮೇಲೆ ಯುಕ್ರೇನ್ಗೆ ಒಂದು ಸಲ ಹೋಗಿದ್ವಿ. ಯುಕ್ರೇನ್ಗೆ ಹೋದಾಗ ಅವ್ನು ಟ್ಯಾಕ್ಸಿನವನು ಏರ್ಪೋರ್ಟಿಂದ ನಮ್ಮ ಹೋಟ್ಲಿಗೆ 160 ಕಿಲೋಮೀಟರ್ನಲ್ಲಿ ಬಂದ್ಬಿಟ್ಟ. ಅವಾಗೆಲ್ಲ ನಾನು ಆಮ್ನಿ 80ನವನು 70ನವನು 160 ಹೆದರಿಕೆ ಆಗೋಯ್ತು ನಮಗೆ. ನಾವು ರಸ್ತೆ ಕ್ರಾಸ್ ಮಾಡೋವಾಗ ಓಮನ್ನಲ್ಲೂ ದೊಡ್ಡ ರಸ್ತೆಗಳು, ಅಲ್ಲಾಗಲಿ ಯುಕ್ರೇನ್ನಲ್ಲಾಗಲಿ ಇಂಥ ದೇಶಗಳಲ್ಲಿ ಸುಮ್ಮನೆ ನಾವೇನಾದರೂ ರಸ್ತೆ ಕ್ರಾಸ್ ಮಾಡ್ತೀವಿ ಅಂತ ಹೋದರೆ ಅತ್ಲ ಕಡೆಯಿಂದ ಬಂದು ಕಟ್ ಮಾಡಾಕ್ಬಿಡುತ್ತೆ ನಮ್ಮನ್ನು. ಆಮೇಲೆ ಯಾರು ರಸ್ತೆ ಕ್ರಾಸ್ ಮಾಡ್ತಾರೆ ಅವ್ರು ಸತ್ತೋದ್ರೂ ಇನ್ಶೂರೆನ್ಸು ಸೆಟ್ಲ್ ಆಗಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಜಾಗಗಳಿದೆ, ಅಲ್ಲೇ ಕ್ರಾಸ್ ಮಾಡಬೇಕು, ಮೇಲ್ಗಡೆಯಿಂದ ಹೋಗಬೇಕು, ಆ ಥರ ಎಲ್ಲ ಇರುತ್ತೆ. ಟ್ರಾಫಿಕ್ ವೈಲೇಷನ್ ಅಂತ ಆಗುತ್ತೆ. ಟ್ರಾಫಿಕ್ ವೈಲೇಷನ್ ಆಯಿತು ಅಂದರೆ ಇನ್ಶೂರೆನ್ಸೇ ಸೆಟ್ಲ್ ಆಗಲ್ಲ. ಅದರಿಂದ ರೋಡ್ನಲ್ಲಿ ಇಷ್ಟ ಬಂದಲ್ಲಿ ಕ್ರಾಸ್ ಮಾಡೋದು ಎಲ್ಲ ಇಂಪಾಸಿಬಲ್ಲು ಸರ್. ಫಾಸ್ಟಾಗಿ ಹೋಗ್ತಾರೆ ಆ ಥರ. ಆಮೇಲೆ ಇಂಗ್ಲೆಂಡ್ಗೆ ಹೋದಾಗ ನಾನು, ನನ್ನ ಅಳಿಯ, 2 ಅಳಿಯಂದರು, ಮಕ್ಕಳು ಎಲ್ಲರೂ ಒಟ್ಟು 10 ಜನ ಹೋಗಿದ್ವಿ. 2 ಕಾರ್ ತೊಗೊಂಡ್ವಿ ಬಾಡಿಗೆಗೆ. 2 ಕಾರ್ ತೊಗೊಂಡು 10 ದಿನ ಎಲ್ಲ ನೋಡಿಕೊಂಡು ವಾಪಸ್ ಆ ಕಾರನ್ನು ಕೊಟ್ಬಿಟ್ಟು ಬಂದುಬಿಟ್ವಿ. ಆದರೆ ಅಲ್ಲಿ ಹೇಗೆ ಅಂತ ಹೇಳಿದರೆ, ಬಾತ್ ಅಂತ ಒಂದು ಊರಿಗೆ ಹೋಗಿದ್ವಿ. ಅಲ್ಲಿ ಒಳ್ಳೆ ರೋಡ್ಗಳೇ, ಆದರೆ ಊರು ಒಳಗಡೆ ನೀವು ಕಾರ್ ತೊಗೊಂಡೋಗೋಂಗಿಲ್ಲ. ಬಾತ್ ಅಂತ ಒಂದು ಊರು, ಅದು ಊರು ಹೊರಗಡೆ ನಾವು ಕಾರ್ ನಿಲ್ಲಿಸಿದ್ವಿ. ಅಲ್ಲಿಂದ ಬಸ್ ಇದೆ ಸರ್, $2 ಬಸ್ಸು. 2 ಅಲ್ಲಿ ಪೌಂಡ್ ಅಂತಾರೆ,
2 ಪೌಂಡು ಸೀದಾ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿಗೆ ಬಿಡ್ತು. ಆ ಊರೊಳಗಡೆ ಎಷ್ಟು ಬೇಕಾದ್ರೂ ನೀವು ಬಸ್ನಲ್ಲಿ ಹತ್ತಿ ಇಳಿರಿ, ಪ್ರಾಬ್ಲಮ್ ಇಲ್ಲ, ಎಷ್ಟು ಸಲ ಬೇಕಾರೆ, ಒಂದು ದಿನ ಪೂರ್ತಿ ಅಷ್ಟೇ ಅದ್ರ ಟಿಕೆಟು. ಅದರಿಂದ ಅಲ್ಲಿ ಕಾರುಗಳು, ಸಂದಣಿ, ಟ್ರಾಫಿಕ್ ಜಾಮು ಏನೂ ಇಲ್ಲ ಸರ್. ಸುಖವಾಗಿ ಆ ಜಾಗ ಎಲ್ಲ ನೋಡಿಕೊಂಡು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಬಸ್ನಲ್ಲಿ ಹೋಗ್ಬೋದು. ಅಷ್ಟೊಂದು ಬಸ್ಸುಗಳು ಬರ್ತಾನೇ ಇರುತ್ತೆ, ಆ ಥರ ಸುತ್ತಾನೇ ಇರ್ತಾರೆ. ಆ ಥರ ಎಲ್ಲ ಜಾಗ ನೋಡಿಕೊಂಡು ನಾವು ವಾಪಸ್ಸು ಅಲ್ಲಿಗೇನೆ ಬಸ್ನಲ್ಲಿ ಬಿಡ್ತಾರೆ. ಅಲ್ಲಿಗೆ ಹೋಗೋ ಬಸ್ನಲ್ಲಿ ನಿಂತ್ಕೊಂಡ್ರೆ ಅಲ್ಲಿಗೆ ಹೋಗ್ತೀವಿ. ಆ ಕಾರ್ ತೊಗೊಂಡ ಹೊರಗಡೆ ಹೋದ. ಈ ಥರ ಸರ್ ನಿಜವಾಗ್ಲೂ ಹೊರಗಡೆ ದೇಶಕ್ಕೆ ಹೋದಾಗ ಒಂದೊಂದು ದೇಶದಲ್ಲಿ ಒಂದೊಂದು ಥರ ಅನುಭವ. ಅಲ್ಲ, ಎಷ್ಟೊಂದು ವಿಚಾರಗಳನ್ನ ತಿಳ್ಕೊಬೋದು, ಕಲಿಬೋದು, ನೋಡ್ಬೋದು ಅಂತ. ಅದು ನಿಜ. ಸೊ ಭಾಳ ಅದ್ಭುತವಾಗಿ ವಿವರಿಸಿದ್ದೀರಿ. ವಿದೇಶಗಳಲ್ಲಿ ಒಂದು ಕಾರ್ ಕಲ್ಚರ್ ಅಂತಲೇ ಹೇಳ್ಬೋದು, ಅದನ್ನ ಯಾವ ರೀತಿ ಇರುತ್ತೆ, ಅಲ್ಲಿನ ಡಿಸಿಪ್ಲಿನ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಲೇನ್ ಮೇಂಟೈನ್ ಮಾಡ್ತಾರೆ ಅನ್ನುವಂಥದ್ದನ್ನು. ಸೊ ಕೊನೆಯದಾಗಿ ಈ ಅನೇಕ ಮಂದಿ ಭಾರತೀಯರು ಸೆಕೆಂಡ್ ಹ್ಯಾಂಡ್ ಕಾರನ್ನು ತಗೊಳ್ತಾ ಇದ್ದಾರೆ. ಈಗ ಹೊಸದಾಗಿ ಕಾರು ತಗೊಳ್ಳೋರು ಇರ್ಬೋದು, ಅಥವಾ ಕೆಲವೊಂದು ಒಳ್ಳೆಯ ಬ್ರ್ಯಾಂಡನ್ನು ಕಾರ್ ತಗೊಳ್ಬೇಕು, ಸೆಕೆಂಡ್ ಹ್ಯಾಂಡ್ ಅಂದರೂ ಪರವಾಗಿಲ್ಲ ಅಂತ ಆಲೋಚನೆ ಮಾಡೋರು ಭಾಳ ಜನ ಇರ್ತಾರೆ. ಬಿಕಾಸ್ ಆಫ್ ಅದು ಕಾಸ್ಟ್ ರೆಡ್ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕಿರ್ಬೋದು, ಇನ್ನು ಬೇರೆ ಯಾವುದೋ ಕಾರಣಕ್ಕೋಸ್ಕರ ಇರ್ಬೋದು. ಸೊ ಅಂಥವರಿಗೆ ತಾವು ನೀಡುವಂಥ ಸಲಹೆ ಏನು ಅಂತ? ಸರ್, ಸೆಕೆಂಡ್ ಹ್ಯಾಂಡ್ ಕಾರ್ ಖಂಡಿತ ತೊಗೊಬೋದು. ಇವಾಗ ನನ್ನ ಹತ್ರ ಕಮ್ಮಿ ದುಡ್ಡಿದೆ, ನಾವು ಒದ್ದಾಡಿಕೊಂಡು ತೊಗೊಳ್ಳೋದೇ ಇಲ್ಲ ಅನ್ನೋದ್ರ ಬದಲು ಸೆಕೆಂಡ್ ಹ್ಯಾಂಡ್ ತೊಗೊಬೋದು. ತುಂಬ ಹಣ ಸೇವಿಂಗ್ಸ್ ಆಗುತ್ತೆ. ಸೇವ್ ಆಗುತ್ತೆ. ನೋಡಿ ಸರ್, ಇವಾಗ ನೀವು ಒಂದು ಕಾರ್ ಮಾರ್ತೀರಾ ಅಂತ ಇಟ್ಕೊಳ್ಳಿ, ನಿಮಗೆ ಬೇಜಾರಾಯಿತು ಅಥವಾ ಫ್ಯಾಮಿಲಿ ದೊಡ್ಡದಾಯಿತು, ನೀವು ಮಾರ್ತೀರಾ. ಆವಾಗ ನಾನು ಗೊತ್ತಿರೋರು, ಏನು ತೊಂದರೆ ಇಲ್ಲ ಅಂತ ಕಾರ್ ತೊಗೊಬೋದು. ಕರೆಕ್ಟ್. ಇವಾಗ ಕೆಲವು ಕಂಪನಿನವರು ಆ ಡಿಪ್ರಿಸಿಯೇಷನ್ ಎಲ್ಲ ಕ್ಲೈಮ್ ಮಾಡಿರ್ತಾರೆ. ಅವರು 3 ವರ್ಷಕ್ಕೆ ಒಂದ್ಸಲ ಬದಲಾಯಿಸ್ತಾರೆ. ಈ ಥರ ಗುರ್ತಿರೋರು ಅವ್ರಿಗೆ ಹೇಳಿಬಿಟ್ಟಿರ್ತಾರೆ, ಸ್ವಾಮಿ ನೀವು ಮಾರೋವಾಗ ನಮಗೆ ಮಾರಿ ಅಂತ. ಅಂಥವ್ರ ಮೂಲಕ ನಾವು ತೊಗೊಬೋದು. ಮೂರನೇದೇನು ಅಂತ ಹೇಳಿದರೆ, ಇವಾಗ ಕೆಲವ್ರಿಗೆ ಹುಚ್ಚಿರುತ್ತೆ ಸರ್, 2 ವರ್ಷಕ್ಕೆ ಒಂದ್ಸಲ ಬದಲಾಯಿಸ್ಬಿಡ್ತಾರೆ ಸರ್. ಕರೆಕ್ಟ್. ನನ್ನ ಹತ್ರ ಲೇಟೆಸ್ಟ್ ಮಾಡಲಿದೆ ಅನ್ನೋ ಹುಚ್ಚಿರುತ್ತೆ, ತುಂಬ ದುಡ್ಡಿರುತ್ತೆ, ಅದು ಎಲ್ಲಿಂದ ಬರುತ್ತೆ ನಂಗೆ ಗೊತ್ತಿಲ್ಲ. ಅಂಥವ್ರಿಂದ ಖಂಡಿತ ಕೊಂಡ್ಕೊಬೋದು. ಇಲ್ಲ ನಿಮಗೆ ಕಾರ್ 24 ಅಂತ ಸುಮಾರಿದೆ ಕಂಪ್ನಿಗಳು, ಒಳ್ಳೊಳ್ಳೆ ಕಂಪ್ನಿಗಳು, ರಿಲಯಬಲ್ಲು, ಅವರು ಕರೆಕ್ಟಾಗಿ ಟೆಸ್ಟ್ ಮಾಡಿ ಎಷ್ಟಿದ್ರು ವರ್ತು ಅಂತೇಳಿ ಮಾರುತಿನವರು ಅಷ್ಟೇ ಮಾಡಿದ್ದಾರೆ. ಒಂದು ವ್ಯವಸ್ಥೆ ಸುಮಾರು ಕಾರುಗಳು. ಹೋಂಡಾ ನಮ್ಮ ಫ್ರೆಂಡ್ ತೊಗೊಂಡ್ರು, ಕಂಪ್ನಿನವರೇನೆ, ಅಂದರೆ ಯಾರು ಸೇಲ್ ಮಾಡ್ತಾರೆ ಡೀಲರ್ಸು, ಅಂಥವರೇ ಹಳೇದನ್ನು ನೋಡಿ ಅದನ್ನು ಎಕ್ಸ್ಚೇಂಜಿಗೆ ಕೊಟ್ಟು, ಇಷ್ಟು ವರ್ತು ಸರ್, ಅವ್ರಿಗೆ ಇಷ್ಟು ಕೊಟ್ಟಿದ್ದೀವಿ, ನೀವು ಇಷ್ಟು ತೊಗೊಳ್ಳಿ ಅಂತೇಳಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿ ಕೊಡ್ತಾರೆ. ಖಂಡಿತ ಸೆಕೆಂಡ್ ಹ್ಯಾಂಡ್ ತೊಗೊಬೋದು ಸರ್. ಸೆಕೆಂಡ್ ಹ್ಯಾಂಡ್ ನಾನು ಸೆಕೆಂಡ್ ಹ್ಯಾಂಡ್ ಕಾರೇ ಫಸ್ಟ್ ತೊಗೊಂಡಿದ್ದು, ಓಡಿಸ್ದೆ, ಕಲಿತೆ, ಧೈರ್ಯ ಬಂತು, ಆಮೇಲೆ ಬೇರೆ ಕಾರ್ ತೊಗೊಂಡೆ. ಖಂಡಿತ ತೊಗೊಬೋದು ಸರ್. ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳ್ಳೋದು ಒಳ್ಳೆಯದೇ. ನಮ್ಮ ವೀಕ್ಷಕರಿಗೆ ನಿಜವಾಗಿ ಕೂಡ ಇದು ಒಂಥರ ಐ ಓಪನರ್ ಸೆಷನ್ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಕಾರನ್ನು ಹೇಗೆ ತೊಗೊಳ್ಬೇಕು, ಮೊದಲ ಕಾರ್ ಯಾವ ರೀತಿ ಇರಬೇಕು, ಎರಡನೇ ಕಾರ್ ಯಾವ ರೀತಿ ಇರುತ್ತೆ, ಆಮೇಲೆ ವಿದೇಶಗಳಲ್ಲಿ ಮುಖ್ಯವಾಗಿ ಆ ಒಂದು ಕಾರನ್ನು ಯಾವ ರೀತಿ ಚಲಾಯಿಸ್ತಾರೆ, ಅಲ್ಲಿನ ಒಂದು ಕಲ್ಚರ್ ಯಾವ ರೀತಿ ಡಿಸಿಪ್ಲಿನಲ್ಲಿ ಅವ್ರ ಕಾರನ್ನು ಚಲಾಯಿಸ್ತಾರೆ ಇತ್ಯಾದಿ, ಜೊತೆಗೆ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು ಕೂಡ ಯಾವ ರೀತಿಯಲ್ಲಿ ತಗೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಇದುವರೆಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.